ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಭಾಳಷ್ಟು ಜನ ಆಕಾಂಕ್ಷಿಗಳು ಸರ್ ಕ್ರೈಸ್ ನೇಮಕಾತಿ ಅನ್ನುವಂಥದ್ದು ಜೂನ್ 20ನೇ ತಾರೀಕು ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಅದು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಸೊ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಇದಕ್ಕೆ ಟೆಟ್ ಅವಶ್ಯಕತೆ ಇದೆ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಸರ್ CTET ಆಗಿದೆ, ಅದನ್ನ ಅಪ್ಲೈ ಮಾಡುವಂಥ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲ ಗೊಂದಲಗಳಿಗೂ ಕ್ರೈಸ್ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಗೊಂದಲಗಳೇನಿದೆ ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳಾಗಿರ್ಬೋದು, ಎಲ್ಲ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳಾಗಿರ್ಬೋದು, ಸೊ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನೋಡಿ. ಕ್ರೈಸ್ ನೇಮಕಾತಿಗಳು ಎನ್ನುವಂಥದ್ದು ಇದೇ ವಾರದಲ್ಲಿ, ಈ ವೀಕೆಂಡ್ ಒಳಗಡೆ ನೋಟಿಫಿಕೇಶನ್ ಆಗುತ್ತೆ. ಸೊ ಭಾಳಷ್ಟು ಕಡೆ ನಾನು ನೋಡಿದಂತೆ 24 ಅಥವಾ 25ನೇ ತಾರೀಕು ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಈ ವೀಕ್ ಎಂಡ್ ಒಳಗಡೆ, ಈ ವೀಕೆಂಡ್ ಅಂದರೆ ಸೊ ಇವತ್ತು ನಮಗೆ ಸೋಮವಾರದಿಂದ ಹಿಡಿದು ಸೊ ಇನ್ನು 4-5 ದಿನದಲ್ಲಿ ಈ ನೋಟಿಫಿಕೇಶನ್ 100% ಆಗೇ ಆಗುತ್ತೆ. ಯಾಕೆ, ಇದಕ್ಕೆ ಆರ್ಥಿಕ ಅನುಮೋದನೆಯೂ ಸಿಕ್ಕಿದೆ, ಸಂಪೂರ್ಣವಾಗಿ ಅದನ್ನು KEA ಸಹ ಒಪ್ಪಿಸಿದ್ದಾರೆ. ಸೊ ನಾವೀಗ ಏನಕ್ಕೆ ವೆಯ್ಟ್ ಮಾಡ್ತಿರೋದು ಅಂತಂತಂದರೆ, KEA ಒಪ್ಪಿಸಿದ ಮೇಲೆ ಸೊ ಅಲ್ಲಿ ನಮಗೆ ಪೇಪರ್ ಹೇಗಿರುತ್ತೆ, ಸೊ ನಮಗೆ ಯಾವೆಲ್ಲ ಸಿಲೆಬಸ್ಸನ್ನು ಓದಬೇಕು ಎನ್ನುವಂಥದ್ದು ಅದೊಂದೇ ನಮಗೆ ವೆಯ್ಟ್ ಮಾಡ್ತಾ ಇರುತ್ತೆ. ನೋಟಿಫಿಕೇಶನ್ ಅಂತೂ 100% ಆಗೇ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಈ KEA ಕೊಟ್ಟಿರೋದ್ರಿಂದ ಯಾವ ರೀತಿಯ ಪೇಪರ್ ಇರುತ್ತೆ, ಸೊ 2 ಪೇಪರ್ ಇರುತ್ತಾ, 3 ಪೇಪರ್ ಇರುತ್ತಾ, ಓಲ್ಡ್ ಸಿಲೆಬಸ್ ಇರುತ್ತಾ, ನ್ಯೂ ಸಿಲೆಬಸ್ ಏನಾದ್ರು ಚೇಂಜ್ ಮಾಡ್ತಾರಾ, ಏನು ಆ್ಯಡ್ ಮಾಡ್ತಾರೆ, ಏನು ಆ್ಯಡ್ ಮಾಡಲ್ಲ, ಅದ್ರ ಮೇಲೆ ನಾವೀಗ ಗಮನ ಹರಿಸ್ಬೇಕಷ್ಟೇ. ಜೊತೆಗೆ ಟೆಟ್ ಅವಶ್ಯಕತೆ ಇದೆ ಸರ್ ಅಂತ ಭಾಳ ಜನ ಕೇಳಿದ್ರು. ಜೊತೆಗೆ ಸರ್ ನಂದು ಟೆಟ್ ಆಗಿಲ್ಲ, CTET ಆಗಿದೆ ಅಂತಂದರೆ ನೋಡಿ, KTETಗಿಂತ CTET ತುಂಬ ಉತ್ತಮ. ನಾವು ನಮ್ಮ ಇಡೀ ದೇಶದಲ್ಲಿ ಯಾವುದೇ ಒಂದು ಶಿಕ್ಷಕರ ನೇಮಕಾತಿ ಅರ್ಹತಾ ಪರೀಕ್ಷೆಗಳಿಗೆ CTET ಅನ್ನೋದು ಅಪ್ಲೈ ಆಗೇ ಆಗುತ್ತೆ. ಸೊ ಕ್ರೈಸ್ ನೇಮಕಾತಿಗಳಿಗೆ TET ಎನ್ನುವಂಥದ್ದು 100% ಆಗಿರಲೇಬೇಕು. ಪೇಪರ್ 2 ಎನ್ನುವಂಥದ್ದು ನೀವು ಪಾಸ್ ಮಾಡ್ಕೊಂಡಿರಲೇಬೇಕು. ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ಯಾರೆಲ್ಲ ಪದವಿಯನ್ನು ಮಾಡಿರ್ತೀರೋ, ಪದವಿ ಮತ್ತು B.Ed ಅನ್ನು ಮಾಡಿರ್ತೀರೋ ಅವರಿಗೆ ಮಾತ್ರ ಅವಕಾಶ. ಓಕೆನಾ. ಸರ್ ನಾವೀಗ ಪದವಿಯನ್ನು ಕನ್ನಡ ಮೀಡಿಯಮಲ್ಲಿ ಮಾಡಿದ್ವಿ, ಸೋಷಲ್ನ ಕನ್ನಡ ಮೀಡಿಯಮಲ್ಲಿ ಓದಿದ್ವಿ ಅಂತಂದರೆ ನಿಮಗೆ ಅವಕಾಶ ಇರೋದಿಲ್ಲ. ಸೊ ಅದನ್ನು ನಾವು ಇಂಗ್ಲೀಷ್, ಬಟ್ PM ಮೆಥಡ್ ಅವ್ರಿಗೆ ಸೊ ನೀವು ಅದು ಯಾವ ಲ್ಯಾಂಗ್ವೇಜಲ್ಲಾದರೂ ಓದಿರಿ, ಬಟ್ ಅಂದರೆ ನೀವು ಓದೋದೇ ಇಂಗ್ಲೀಷ್ ಮೀಡಿಯಮಲ್ಲೇ. ಅದರಿಂದ ನಿಮಗೆ ಏನು ತೊಂದರೆ ಇಲ್ಲ. ಇವನ್ ನೀವು B.Ed ಮತ್ತು ಪದವಿ ಎರಡೂ ಸಹ ಅಷ್ಟೇ. ಸೊ ನಿಮ್ಗೆ ಇಂಗ್ಲೀಷ್ ಮೆಥಡಲ್ಲಿ ಎಲ್ಲ ಬರೋದ್ರಿಂದ PM ಮೆಥಡ್ ಅವ್ರಿಗೆ ಅಷ್ಟು ತೊಂದರೆನೂ ಆಗೋದಿಲ್ಲ. ಜೊತೆಗೆ ಹೆವಿ ಕಾಂಪಿಟೇಷನ್ ಬರುವಂಥದ್ದು PM ಮೆಥಡ್ ಅವ್ರಿಗೆ. ಮತ್ತು ಕನ್ನಡ ಪೋಸ್ಟ್ ಸಹ ಇದ್ದಾವೆ. ಎಷ್ಟಿದ್ದಾವೆ ಸರಿಸುಮಾರಾಗಿ 100 ಪೋಸ್ಟ್ ಕನ್ನಡ ಪೋಸ್ಟ್ ಇದ್ದಾವೆ. ಆಪ್ಷನಲ್ ಕನ್ನಡ ಇದ್ದವರು ನೀವು ಕನ್ನಡದಲ್ಲೇ ಓದಿದ್ರು ಏನು ತೊಂದರೆ ಆಗೋದಿಲ್ಲ. ಆದರೆ ಸೋಷಿಯಲ್ ಅವ್ರಿಗೆ ಮಾತ್ರ, ಸೊ ನೀವು ಯಾಕೆ ಸೋಷಿಯಲ್ ಅಂತಂದರೆ ಸೋಷಿಯಲ್ನ ನೀವು ಇಂಗ್ಲೀಷಲ್ಲಿ ಟೀಚ್ ಮಾಡಬೇಕಾಗುತ್ತೆ. ಆ ಸ್ಕಿಲ್ಸ್ ನಮಗೆ ಇಂಗ್ಲೀಷಲ್ಲಿ B.Ed ಮಾಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು B.Ed ಅನ್ನು ಮಾಡಿದ್ದು ಅಥವಾ ಪದವಿಯನ್ನು ಮಾಡಿದರೆ ಸೊ ನೀವು ಅದಕ್ಕೆ ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ಕ್ರೈಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ನೋಟಿಫಿಕೇಶನ್ ಆಗಿ ಸೊ ಸಿಲೆಬಸ್ ಹೇಗಿದೆ ಅನ್ನೋಂಥದ್ದು ಬಿಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.